ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಅಧ್ಯಾಯ 2 ಗಣಿತ ಅಂಕಗಣಿತದ ಉಕ್ತಿಗಳು ಎಂಬ ಪಾಠದ ಬಗ್ಗೆ ಕಲಿಯೋಣ. ಉಕ್ತಿಯ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸ್ಥಾನ ಬದಲಾವಣೆ ಮಾಡುವುದು ಮತ್ತು ಗುಂಪು ಮಾಡುವುದನ್ನು ಕಲಿಯೋಣ. ಸರಿ ಅಥವಾ ತಪ್ಪು. ಈಗ ಒಂದು ಆಟ ಆಡೋಣ. ನೀವು ಏಕೆ ಕುಳಿತುಕೊಳ್ಳುತ್ತೀರಿ ಅಥವಾ ನಿಂತುಕೊಳ್ಳುತ್ತೀರಿ ಎಂಬುದಕ್ಕೆ ಕಾರಣಗಳನ್ನು ನೀಡಿ. ಸರಿಯಾದ ಹೇಳಿಕೆಯನ್ನು ಕೇಳಿದಾಗ ಕುಳಿತುಕೊಳ್ಳಿ, ತಪ್ಪಾದ ಹೇಳಿಕೆಯನ್ನು ಕೇಳಿದಾಗ ನಿಂತುಕೊಳ್ಳಿ. ಹೇಳಿಕೆ 1. 6 × 4 = 9 ಎಂಬ ಉಕ್ತಿಯಲ್ಲಿ 3 ಪದಗಳಿವೆ. ಉತ್ತರವನ್ನು ನಾನು ಕೊನೆಯಲ್ಲಿ ಹೇಳುತ್ತೇನೆ. ಈಗ ನೀವು ಈ ಹೇಳಿಕೆ ಸರಿಯಾ ತಪ್ಪಾ ಎಂದು ಹೇಳಬೇಕು. ಎರಡನೇ ಹೇಳಿಕೆ 2 × 3 × 5 = 2 × 3 × 5. ಹೇಳಿಕೆ 3 -7 × 10 − -11 ಎಂಬ ಉಕ್ತಿಯ ಪದಗಳನ್ನು ಯಾವುದೇ ಕ್ರಮದಲ್ಲಿ ಸೇರಿಸಿದರೂ ಒಂದೇ ಫಲಿತಾಂಶ ದೊರೆಯುತ್ತದೆ. ಹೇಳಿಕೆ 4 9 - 4 = 4 - 9. ಉತ್ತರಗಳನ್ನು ನೋಡಿ. 1ನೇ ಹೇಳಿಕೆಯಲ್ಲಿ 3 ಪದಗಳಿವೆ ಎಂದು ಹೇಳಿದ್ದಾರೆ. ಈ ಉತ್ತರ ತಪ್ಪು. ಇಲ್ಲಿ ಕೇವಲ 2 ಪದಗಳಿವೆ. ಯಾವುದೆಲ್ಲ 2 ಪದಗಳು? 4 × 6 ಒಂದು ಪದ, 9 ಎಂಬುದು ಇನ್ನೊಂದು ಪದ. ಇಲ್ಲಿ 2 ಅಂಕೆಗಳ ನಡುವೆ ಗುಣಾಕಾರ ಅಥವಾ ಭಾಗಾಕಾರ ಚಿಹ್ನೆ ಬಂದರೆ ನಾವು ಇದನ್ನು ಒಂದೇ ಪದ ಎಂದು ಪರಿಗಣಿಸಬೇಕು. ಗುಣಾಕಾರವು ಸಹವರ್ತನೀಯ ಗುಣವನ್ನು ಹೊಂದಿದೆ ಮತ್ತು ಪದಗಳನ್ನು ವಿಭಿನ್ನ ರೀತಿಯಲ್ಲಿ ಗುಂಪುಗೊಳಿಸಬಹುದು. ಅಲ್ಲಿ 2ನೇ ಹೇಳಿಕೆಯ ಉತ್ತರ ಸರಿಯಾಗಿರುತ್ತದೆ. 3ನೇ ಹೇಳಿಕೆಯನ್ನು ಗಮನಿಸಿದಾಗ ಈ -7 × 10 − -11 ಎಂಬ ಉಕ್ತಿಯ ಪದಗಳನ್ನು ಯಾವುದೇ ಕ್ರಮದಲ್ಲಿ ಸೇರಿಸಿದರೂ ಒಂದೇ ಉತ್ತರ ದೊರೆಯುತ್ತದೆ. ಇಲ್ಲಿ ಉತ್ತರ -8 ಆಗಿರುತ್ತದೆ. ಕೊನೆಯ ಹೇಳಿಕೆಯಲ್ಲಿ ಇದು ತಪ್ಪು. ಈ ಹೇಳಿಕೆ 9 - 4 ಮತ್ತು 4 - 9 ಸಮವಲ್ಲ. ಯಾಕೆಂದರೆ ವ್ಯವಕಲನ ಮಾಡುವಾಗ ನಾವು ಪದಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸಂಕಲನ ಹಾಗೂ ಗುಣಾಕಾರ ಮಾತ್ರ ಪರಿವರ್ತನೀಯ ಗುಣವನ್ನು ಹೊಂದಿದೆ. ಆದರೆ ವ್ಯವಕಲನವು ಪರಿವರ್ತನೀಯ ಗುಣವನ್ನು ಹೊಂದಿಲ್ಲ. ಚರ್ಚೆ. ಜೋಡಿಗಳಾಗಿ ಕುಳಿತುಕೊಳ್ಳಿ. 5, 7 ಮತ್ತು 10 ಬಳಸಿ 2 ವಿಭಿನ್ನ ಉಕ್ತಿಗಳನ್ನು ಬರೆಯಿರಿ. ಪದಗಳ ಸ್ಥಾನಗಳನ್ನು ಬದಲಿಸಿ ಪದಗಳನ್ನು ಗುಂಪುಗೊಳಿಸಿ. ಉತ್ತರ ಬದಲಾಗುತ್ತದೆಯೇ, ಏಕೆ ಅಥವಾ ಏಕೆ ಇಲ್ಲ ಎಂದು ಚರ್ಚಿಸಿ. ಪ್ರಶ್ನೆ 1. ಅಭ್ಯಾಸ ಪ್ರಶ್ನೆಗಳು. ಕೆಳಗಿನ ಪ್ರತಿಯೊಂದು ಉದಾಹರಣೆಯಲ್ಲಿ ಸ್ಥಾನ ಬದಲಾವಣೆ ಅಥವಾ ವಿನಿಮಯ ಅಂದರೆ ಪರಿವರ್ತನೀಯ ಗುಣ ಅಥವಾ ಗುಂಪುಗೊಳಿಸುವಿಕೆ ಅಂದರೆ ಸಹವರ್ತನೀಯ ಗುಣವನ್ನು ಬಳಸಲಾಗಿದೆಯೇ ಎಂದು ಗುರುತಿಸಿ ಉತ್ತರ ಬರೆಯಿರಿ. 1ನೇ ಹೇಳಿಕೆ ಗಮನಿಸಿ. 27 × 49 = 49 × 27. ಇಲ್ಲಿ ಯಾವ ಗುಣವನ್ನು ಬಳಸಿದ್ದಾರೆ? 2ನೇ ಹೇಳಿಕೆಯಲ್ಲಿ ನೋಡಿ, ಇಲ್ಲಿ ಗುಂಪು ಮಾಡಿದ್ದಾರೆ. 3ನೇ ಹೇಳಿಕೆ 30 × 800 = 800 × 30. 4ನೇ ಹೇಳಿಕೆ 12 × 5 × 4 = 12 × 5 × 4. ನೋಡಿ, 1ನೇ ಹೇಳಿಕೆಯಲ್ಲಿ ಪರಿವರ್ತನೀಯ ಗುಣವನ್ನು ಬಳಸಿದ್ದಾರೆ, ಅಂದರೆ ಸ್ಥಾನ ಬದಲಾವಣೆ ಮಾಡಿದ್ದಾರೆ. 27ಕ್ಕೆ 49 ಕೂಡಿಸಿದರೂ 49ಕ್ಕೆ 27 ಕೂಡಿಸಿದರೂ ಒಂದೇ ಉತ್ತರ ಬರುವುದು. 2ನೇ ಹೇಳಿಕೆಯಲ್ಲಿ ಗುಂಪುಗೊಳಿಸುವಿಕೆ ಅಥವಾ ಸಹವರ್ತನೀಯ ಗುಣವನ್ನು ಬಳಸಿದ್ದಾರೆ.
ನಾವಿಲ್ಲಿ ಆವರಣದ ಒಳಗಡೆ ಇರುವಂತಹ ಲೆಕ್ಕವನ್ನು ಮೊದಲು ಮಾಡಬೇಕಾಗುತ್ತದೆ. 14ಕ್ಕೆ 26 ಕೂಡಿಸಿ ಬಂದ ಉತ್ತರಕ್ಕೆ 15 ಕೂಡಿಸಬೇಕು. ಅಥವಾ ಮೊದಲು 26ಕ್ಕೆ 15 ಕೂಡಿಸಿ ಬಂದ ಉತ್ತರಕ್ಕೆ 14 ಕೂಡಿಸಬೇಕು. ಹೇಗೆ ಕೂಡಿಸಿದರೂ ಇಲ್ಲಿ ಒಂದೇ ಉತ್ತರ ಬರುವ ಕಾರಣ ಇದನ್ನು ನಾವು ಸಹವರ್ತನೀಯ ಗುಣ ಎಂದು ಕರೆಯುತ್ತೇವೆ. ಮೂರನೇ ಹೇಳಿಕೆಯಲ್ಲಿ 30ಕ್ಕೆ 800ರಿಂದ ಗುಣಿಸಿದರೂ 800ಕ್ಕೆ 30ರಿಂದ ಗುಣಿಸಿದರೂ ಒಂದೇ ಉತ್ತರ ದೊರೆಯುವುದು. ಹಾಗಾಗಿ ಇಲ್ಲಿ ಗುಣಾಕಾರದ ಪರಿವರ್ತನೀಯ ಗುಣವನ್ನು ಬಳಸಿದ್ದಾರೆ, ಅಂದರೆ ಸ್ಥಾನ ಬದಲಾವಣೆ ಗುಣವನ್ನು ಬಳಸಿದ್ದಾರೆ. ನಾಲ್ಕನೇ ಹೇಳಿಕೆಯಲ್ಲಿ ಗುಣಾಕಾರದ ಸಹವರ್ತನೀಯ ಗುಣವನ್ನು ಬಳಸಿದ್ದಾರೆ ಅಥವಾ ಗುಂಪುಗೊಳಿಸುವಿಕೆ ಗುಣವನ್ನು ಬಳಸಿದ್ದಾರೆ. ಎರಡನೇ ಪ್ರಶ್ನೆ, ನಿಶಾಂತ್, ಅಲೀನಾ ಮತ್ತು ಸಾಮ್ರಾಟ್ 17, 49 ಮತ್ತು -7 ಸಂಖ್ಯೆಗಳನ್ನು ವಿಭಿನ್ನ ಕ್ರಮದಲ್ಲಿ ಕೂಡಿಸುತ್ತಾರೆ. ಈಗ ಇವರಿಗೆ ಒಂದೇ ಫಲಿತಾಂಶ ಸಿಗುತ್ತದೆಯೇ ಅಥವಾ ವಿಭಿನ್ನ ಫಲಿತಾಂಶ ಸಿಗುತ್ತದೆಯೇ ಎಂದು ನೀವು ತಿಳಿಸಬೇಕು. ಇಲ್ಲಿ ಅವರಿಗೆ ಒಂದೇ ಉತ್ತರ, ಒಂದೇ ಫಲಿತಾಂಶ ಸಿಗುತ್ತದೆ. ಅಂದರೆ ನಾವು ಸಂಖ್ಯೆಗಳನ್ನು ವಿಭಿನ್ನ ರೀತಿಯಲ್ಲಿ ಗುಂಪುಗೊಳಿಸಿ ಕೂಡಿಸಿದರೂ ಅವರ ಅಂತಿಮ ಫಲಿತಾಂಶ ಒಂದೇ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಪ್ರತಿಯೊಂದು ಸಂದರ್ಭದಲ್ಲಿ ಪದಗಳನ್ನು ಸರಿಯಾಗಿ ಬರೆಯುವ ಮೂಲಕ ಈ ಕೆಳಗಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಪದಗಳನ್ನು ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳಿಂದ ಬೇರ್ಪಡಿಸಲಾಗುತ್ತದೆ. ಗುಣಾಕಾರ ಕ್ರಿಯೆ ಬಂದರೆ ನಾವು ಅದನ್ನು ಮೊದಲು ಮಾಡಬೇಕಾಗುತ್ತದೆ. ಇದನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಉತ್ತರಗಳನ್ನು ನೋಡೋಣ. ಎ ಪ್ರಶ್ನೆಯಲ್ಲಿ 35 ಕೂಡಿಸು 52 ಕಳೆ 13. ಇಲ್ಲಿರುವಂತಹ ಪದಗಳು 35, 52 ಹಾಗೂ -13. ಮೊದಲು 35ಕ್ಕೆ 52 ಕೂಡಿಸಿ ಆಮೇಲೆ -13 ಕೂಡಿಸುವುದು, ಅಂದರೆ ಕಳೆಯಬೇಕು. ಒಂದು ಪ್ಲಸ್ ಒಂದು ಮೈನಸ್ ಚಿಹ್ನೆ ಬಂದಾಗ ನಾವು ಕಳೆಯಬೇಕು. ಕಳೆದಾಗ 74 ದೊರೆಯುವುದು. ಬಿ ಲೆಕ್ಕದಲ್ಲಿ ಇರುವಂತಹ ಪದಗಳು 46, 7 × 5 ಹಾಗೂ -12. ಇಲ್ಲಿ ನಾವು ಮೊದಲು ಗುಣಾಕಾರ ಕ್ರಿಯೆ, ಇದಕ್ಕೆ ಆವರಣ ಹಾಕಿ ಈ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. 7 × 5 = 35. ನಂತರ ಅದಕ್ಕೆ 46 ಕೂಡಿಸಿ ಬಂದ ಉತ್ತರದಿಂದ 12 ಕಳೆಯಬೇಕು. ಇಲ್ಲಿ ಉತ್ತರ 69. ಸಿ ಲೆಕ್ಕ ನೋಡಿ. 58 ಕೂಡಿಸು 25 ಕಳೆ 3 × 7. ಇಲ್ಲಿರುವ ಪದಗಳು 58, 25 ಹಾಗೂ -3 × 7. ಇಲ್ಲಿ ನಾವು ಮೊದಲು ಗುಣಾಕಾರ ಕ್ರಿಯೆ 3 7 21 ಮೈನಸ್ ಇದ್ದ ಕಾರಣ ಮೈನಸ್ ಚಿಹ್ನೆ ಬಳಸುವುದು. ಉಳಿದ ಪ್ಲಸ್ ಚಿಹ್ನೆಯ ಸಂಖ್ಯೆಗಳನ್ನು ಮೊದಲು ಕೂಡಿಸುವುದು. 58ಕ್ಕೆ 25 ಕೂಡಿಸಿ ನಂತರ 21 ಕಳೆದಾಗ 62 ದೊರೆಯುವುದು. ಡಿ ಲೆಕ್ಕ ನೋಡಿ. 12 × 5 ಕಳೆ 3 × 5 × 2. ಇಲ್ಲಿ ಎಷ್ಟು ಪದಗಳಿವೆ ನೋಡಿ. ಇಲ್ಲಿ 2 ಪದಗಳಿವೆ. ಯಾಕೆ ಹೇಳಿ? ಗುಣಾಕಾರ ಚಿಹ್ನೆ ಇದ್ದರೆ ನಾವು ಅದನ್ನು ಒಂದೇ ಪದ ಎಂದು ನಾವು ಗುರುತಿಸಬೇಕು. ಇಲ್ಲಿ 12 × 5 ಒಂದು ಪದ, 3 × 5 × 2 ಇನ್ನೊಂದು ಪದ. ಇಲ್ಲಿ ಮೈನಸ್ ಚಿಹ್ನೆ ಇದ್ದ ಕಾರಣ ಮೈನಸ್ ಚಿಹ್ನೆಯನ್ನು ಸೇರಿಸಿ ಬರೆಯಬೇಕು. ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಿದಾಗ 12 × 5 60 ಬಂತು. ಇನ್ನು -3 × 5 × 2 ಅಂದರೆ 3 5 15, 15 2 30, -30. 60ರಿಂದ 30 ಕಳೆದರೆ 30. ಈ ಲೆಕ್ಕ 67 ಕಳೆ 10 × 3 ಕೂಡಿಸು 15 ಕೂಡಿಸು 20. ಇಲ್ಲಿ ಒಟ್ಟು 4 ಪದಗಳಿವೆ. 67, ಇನ್ನೊಂದು -10 × 3,
15 ಹಾಗೂ 20. ಇಲ್ಲಿಯೂ ಹಾಗೆ ಮೊದಲು ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಿ 10 × 3 -10 × 3 -30. ಇನ್ನು ನೀವು 15ಕ್ಕೆ 20 ಕೂಡಿಸಿ 35 ಬಂತು. 35ಕ್ಕೆ 67 ಕೂಡಿಸಿ ಬಂದ ಉತ್ತರದಿಂದ 30 ಕಳೆಯಿರಿ. ಇಲ್ಲಿ 72 ಉತ್ತರ. 4ನೇ ಪ್ರಶ್ನೆ. ಹರಪ್ಪ ನಾಗರಿಕತೆ ಪ್ರದರ್ಶನದ ಪ್ರವೇಶ ಟಿಕೆಟ್ ದರವು ಒಬ್ಬ ವಯಸ್ಕರಿಗೆ 50 ರೂಪಾಯಿ ಹಾಗೂ ಒಬ್ಬ ಮಗುವಿಗೆ 20 ರೂಪಾಯಿ ಇದೆ. ಈ ಕೆಳಗಿನ ಟಿಕೆಟ್ಗಳ ಒಟ್ಟು ಬೆಲೆಯನ್ನು ಕಂಡುಹಿಡಿಯಿರಿ. 5 ವಯಸ್ಕರು ಮತ್ತು 4 ಮಕ್ಕಳಿಗೆ, ತಲಾ 4 ವಯಸ್ಕರಿರುವ 2 ಗುಂಪುಗಳಿಗೆ. ಉತ್ತರವನ್ನು ನೋಡೋಣ. ಒಬ್ಬ ವಯಸ್ಕರ ಟಿಕೆಟ್ ದರ 50 ರೂಪಾಯಿ. ಆಗ 5 ವಯಸ್ಕರ ಟಿಕೆಟ್ ದರ 5 × 50 ಆಗುತ್ತದೆ. ಇದೊಂದು ಪದ. ಇನ್ನು ಒಬ್ಬ ಮಗುವಿನ ಟಿಕೆಟ್ ದರ 20 ರೂಪಾಯಿ. ಆಗ 4 ಮಕ್ಕಳ ಟಿಕೆಟ್ ದರ 4 × 20 ರೂಪಾಯಿ. ಹಾಗಾಗಿ ಟಿಕೆಟುಗಳ ಒಟ್ಟು ಬೆಲೆಯನ್ನು ಸೂಚಿಸುವ ಉಕ್ತಿಯನ್ನು ಕಂಡುಹಿಡಿಯಲು ನಾವು 5 ವಯಸ್ಕರ ಟಿಕೆಟ್ ದರ ಹಾಗೂ 4 ಮಕ್ಕಳ ಟಿಕೆಟ್ ದರವನ್ನು ಕೂಡಿಸಬೇಕಾಗುತ್ತದೆ. ಇಲ್ಲಿ 5 × 50 ಕೂಡಿಸು 4 × 20. ಇಲ್ಲಿ 2 ಪದಗಳಿವೆ ಈ ಉಕ್ತಿಯಲ್ಲಿ. ಈ ಗುಣಾಕಾರ ಕ್ರಿಯೆಯನ್ನು ನಾವು ಮೊದಲು ಮಾಡಿದಾಗ 250 ಕೂಡಿಸು 80 ದೊರೆಯುತ್ತದೆ. ಇಲ್ಲಿ 330 ರೂಪಾಯಿ. ಹೆಚ್ಚಿನ ಅಭ್ಯಾಸ. ಕೆಳಗಿನ ಬೆಲೆಗಳನ್ನು ಕಂಡುಹಿಡಿಯಿರಿ. ಅದೇ ರೀತಿ ಈ ಕೆಳಗಿನ ಲೆಕ್ಕಗಳಿಗೆ ನೀವು ಉತ್ತರವನ್ನು ಕಂಡುಹಿಡಿಯಿರಿ. ಉತ್ತರವನ್ನು ನೋಡಿ. 9 ಕೂಡಿಸು -3 ಕೂಡಿಸು 8. ಇಲ್ಲಿ ನೀವು ಪ್ಲಸ್ ಚಿಹ್ನೆ ಇರುವಂತಹ ಸಂಖ್ಯೆಗಳನ್ನು ಮೊದಲು ಕೂಡಿಸಿ, ಇದರಿಂದ ನಿಮಗೆ ಸುಲಭ ಆಗ್ತದೆ. 9ಕ್ಕೆ 8 ಕೂಡಿಸಿದಾಗ 17, 17ರಿಂದ 3 ಕಳೆದಾಗ 14. ಈ ರೀತಿ ಸುಲಭವಾಗಿ ಮಾಡಬಹುದು. ಇನ್ನು ಬಿ ಲೆಕ್ಕ ನೋಡಿ. ಇಲ್ಲಿ 2 ಸಂಖ್ಯೆಗೆ ಮೈನಸ್ ಚಿಹ್ನೆ ಬಂದಾಗ ನಾವು ಕೂಡಿಸಿ ಮೈನಸ್ ಚಿಹ್ನೆ ಹಾಕಬೇಕು. ಈ ನಿಯಮವನ್ನು ನೀವು ನೆನಪಿಟ್ಟುಕೊಳ್ಳಿ. -18 -12 ಎರಡಕ್ಕೂ ಮೈನಸ್ ಚಿಹ್ನೆ ಇದ್ದ ಕಾರಣ ಕೂಡಿಸಿದಾಗ ಇಲ್ಲಿ 30 ಬಂತು. ನಾವು ಚಿಹ್ನೆ ಮೈನಸ್ ಹಾಕಬೇಕು. 45 ಮತ್ತು -30 1 + 1 ಮೈನಸ್ ಇದ್ದಾಗ ನೀವಿಲ್ಲಿ ಕಳೆಯಬೇಕಾಗುತ್ತದೆ. 45ರಿಂದ 30 ಕಳೆದರೆ 15 ದೊರೆಯುವುದು. ಅದೇ ರೀತಿ ಸಿ ಲೆಕ್ಕವನ್ನು ಗಮನಿಸಿ. ಇಲ್ಲಿ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. 22 × 20 440. 440 -25 ಅಂದರೆ 1 + 1 ಮೈನಸ್ ಬಂದಾಗ ಕಳೆಯಬೇಕು. ಇಲ್ಲಿ 415. ಇದೇ ರೀತಿ ಡಿ ಲೆಕ್ಕವನ್ನು ಕೂಡ ಮಾಡಿ. ಎರಡನೇ ಪ್ರಶ್ನೆ. ಲೆಕ್ಕಾಚಾರವನ್ನು ಸುಲಭಗೊಳಿಸಲು ಸಂಖ್ಯೆಗಳನ್ನು ಮರುಜೋಡಿಸಿ ಮತ್ತು ಮರುಗುಂಪುಗೊಳಿಸಿ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. ನಾವೀಗ ಹೇಗೆ ಮರುಜೋಡಿಸಿ ಗುಂಪು ಮಾಡಬಹುದು ಎಂದು ನೋಡೋಣ. ಎ ಲೆಕ್ಕ ನೋಡಿ. 245 ಕೂಡಿಸು 355 ಕೂಡಿಸು 100. ನಾವಿಲ್ಲಿ 245 ಮತ್ತು 355 ಒಂದು ಗುಂಪು ಮಾಡಬಹುದು. ಇಲ್ಲಿ ನಮಗೆ ಉತ್ತರ 600 ದೊರೆಯುತ್ತದೆ. 600ಕ್ಕೆ 100 ಕೂಡಿಸುವುದು ಸುಲಭ, 700. ಬಿ 675 ಕೂಡಿಸು 149 ಕೂಡಿಸು 325. ಇಲ್ಲಿ ನೋಡಿ, 5ರಿಂದ ಕೊನೆಯಾಗುವಂತಹ ಸಂಖ್ಯೆಗಳನ್ನು ಬಿಡಿ ಸ್ಥಾನದಲ್ಲಿ 5 ಇರುವಂತಹ ಸಂಖ್ಯೆಗಳನ್ನು ಕೂಡಿಸುವುದು ಸುಲಭ. ಅದನ್ನು ಒಂದು ಗುಂಪು ಮಾಡುವುದು. ಇಲ್ಲಿ 675 ಕೂಡಿಸು 325 ಮಾಡಿದಾಗ 1000 ಬಂತು. 1000ಕ್ಕೆ 149 ಕೂಡಿಸಲು ತುಂಬ ಸುಲಭ, 1141.
149. ಸಿ 24 ಗುಣಿಸು 4 ಗುಣಿಸು 25. ಇಲ್ಲಿ ನಮಗೆ 4 ಗುಣಿಸು 25 ಎಂದರೆ 100 ಎಂದು ತಿಳಿದಿದೆ. 25 ಗುಣಿಸು 4 ಅಂದರೆ 100. ಹೀಗೆ ಗುಂಪು ಮಾಡಬೇಕು. 24ಕ್ಕೆ 100ರಿಂದ ಗುಣಿಸಿದಾಗ 24 ಬರೆಯುವುದು, 2 0 ಸೇರಿಸುವುದು, 2400. ಡಿ ಲೆಕ್ಕ ನೋಡಿ. ಇಲ್ಲಿಯೂ ಹಾಗೆ 8 ಮತ್ತು 125 ಗುಂಪು ಮಾಡಬಹುದು. 8 ಗುಣಿಸು 125 ಸಮ 1000. 1000 ಗುಣಿಸು 17 ಅಂದರೆ 17 ಬರೆಯುವುದು. 1000ದಲ್ಲಿ ಎಷ್ಟು 0 ಇದೆ? 3 0 ಇದೆ. 3 0 ಹಾಕುವುದು. 17,000. ಈ ರೀತಿ ನಾವು ಸುಲಭ ವಿಧಾನದಲ್ಲಿ ಗುಂಪು ಮಾಡಿ ಲೆಕ್ಕಾಚಾರವನ್ನು ಸುಲಭಗೊಳಿಸಬಹುದು. ಈ ಮುಂದಿನ ಲೆಕ್ಕ ನೋಡಿ. 480 ಕೂಡಿಸು 180 ಕೂಡಿಸು 220 ಕೂಡಿಸು 20. ಇಲ್ಲಿ 480 ಮತ್ತು 220 ಕೂಡಿಸಿದಾಗ 700 ದೊರೆಯುವುದು. ಇದೊಂದು ಗುಂಪು. 180 ಮತ್ತು 20 ಕೂಡಿಸುವುದು ಇನ್ನೊಂದು ಗುಂಪು. ಇಲ್ಲಿ 200, 700ಕ್ಕೆ 200 ಕೂಡಿಸಿದರೆ 900. ಎಫ್ ಲೆಕ್ಕ ನೋಡಿ. ಇಲ್ಲಿ ನಾವು 25 ಗುಣಿಸು 4 ಒಂದು ಗುಂಪು ಮಾಡಬಹುದು. 25 4 100 ಎಂದು ನಮಗೆ ತಿಳಿದಿದೆ. 125 ಗುಣಿಸು 8 ಇನ್ನೊಂದು ಗುಂಪು ಮಾಡಬಹುದು. 8 ಗುಣಿಸು 125 1000 ಎಂದು ನಮಗೆ ತಿಳಿದಿದೆ. ಉಳಿದದ್ದು 50 ಗುಣಿಸು 6. 5 6 30, ಹಾಗಾಗಿ 50 ಗುಣಿಸು 6 ಸಮ 300. ಈಗ 3 ಬರೆಯುವುದು. ಅಲ್ಲಿ ಎಷ್ಟು ಸೊನ್ನೆಗಳಿವೆ? 1 2 3 4 5 6 7. 3 ಬರೆದು 7 ಸೊನ್ನೆಗಳನ್ನು ನಾವಿಲ್ಲಿ ಹಾಕಬಹುದು. ಎಷ್ಟಾಯಿತು ಈಗ? 3 ಕೋಟಿ. ಮೂರನೇ ಪ್ರಶ್ನೆ. ಶಾಲಾ ವರ್ಷದ ಆರಂಭದಲ್ಲಿ ಒಂದು ತರಗತಿಯ ಪುಸ್ತಕಗಳನ್ನು 3 ಪದರಗಳಲ್ಲಿ ಜೋಡಿಸಲಾಗಿದೆ. ಪ್ರತಿ ಪದರಗಳಲ್ಲಿ 8 ಸಾಲುಗಳಿದ್ದು ಪ್ರತಿ ಸಾಲಿನಲ್ಲಿ 10 ಪುಸ್ತಕಗಳಿವೆ. ಒಟ್ಟು ಪುಸ್ತಕಗಳ ಸಂಖ್ಯೆಯನ್ನು 2 ವಿಭಿನ್ನ ವಿಧಾನಗಳನ್ನು ಬಳಸಿ ಕಂಡುಹಿಡಿಯಿರಿ. ಇಲ್ಲಿ ತರಗತಿಯ ಪುಸ್ತಕಗಳನ್ನು 3 ಪದರಗಳಲ್ಲಿ ಜೋಡಿಸಲಾಗಿದೆ. ಪ್ರತಿ ಪದರದಲ್ಲಿ 8 ಸಾಲುಗಳಿವೆ. ಪ್ರತಿ ಸಾಲಿನಲ್ಲಿ 10 ಪುಸ್ತಕಗಳಿವೆ. ಈಗ ನಾವು ಪುಸ್ತಕಗಳನ್ನು ಕಂಡುಹಿಡಿಯಲು ಪದರಗಳ ಸಂಖ್ಯೆ 3, ಪದರದಲ್ಲಿರುವ ಸಾಲುಗಳ ಸಂಖ್ಯೆ 8, ಪ್ರತಿ ಪದರದಲ್ಲಿರುವ ಪುಸ್ತಕಗಳ ಸಂಖ್ಯೆ 10. ಹಾಗಾಗಿ ಮೊದಲು ನಾವು 3 ಗುಣಿಸು 8 ಮಾಡಿ ಮತ್ತೆ 10ರಿಂದ ಗುಣಿಸುವುದು. ಹೀಗೂ ಮಾಡಬಹುದು. ಇಲ್ಲಿ ಪದರಗಳ ಸಂಖ್ಯೆ ಮತ್ತು ಪದರದಲ್ಲಿರುವ ಸಾಲುಗಳ ಸಂಖ್ಯೆಯನ್ನು ಗುಣಿಸಿ ಆಮೇಲೆ ಪುಸ್ತಕಗಳ ಸಂಖ್ಯೆಯಿಂದ ಗುಣಿಸುವುದು. ಇದು ಒಂದನೇ ವಿಧಾನ. ಎರಡನೇ ವಿಧಾನ, ಮೊದಲು ಪದರದಲ್ಲಿರುವ ಸಾಲುಗಳ ಸಂಖ್ಯೆ ಮತ್ತು ಪುಸ್ತಕಗಳ ಸಂಖ್ಯೆಯನ್ನು ಗುಣಿಸುವುದು, ಆಮೇಲೆ ಪದರಗಳ ಸಂಖ್ಯೆಯನ್ನು ಗುಣಿಸುವುದು. ಇದು ಎರಡನೇ ವಿಧಾನ. ನಾವು ಹೇಗೆ ಗುಣಿಸಿದರೂ ಇಲ್ಲಿ ಉತ್ತರ 240 ಬರುವುದು. ನಾಲ್ಕನೇ ಪ್ರಶ್ನೆ. ಅಲಿ ಒಂದು ಟೀ ಅಂಗಡಿಯಿಂದ 15 ಸಮೋಸಾಗಳನ್ನು ಖರೀದಿಸಿದನು. ಜೊತೆಗೆ 5 ಕಪ್ ಚಹಾವನ್ನು ತೆಗೆದುಕೊಂಡನು. ಒಂದು ಸಮೋಸದ ಬೆಲೆ 18 ರೂಪಾಯಿ ಮತ್ತು 1 ಕಪ್ ಟೀ ಬೆಲೆ 12 ರೂಪಾಯಿ. ಹಾಗಾದರೆ ಅವನು ಒಟ್ಟು ಎಷ್ಟು ಹಣ ಪಾವತಿಸಬೇಕು? ಒಂದು ಉಕ್ತಿಯನ್ನು ಬರೆದು ಉತ್ತರವನ್ನು ಕಂಡುಹಿಡಿಯಿರಿ. ಅವನು 15 ಸಮೋಸಾಗಳನ್ನು ಖರೀದಿಸಿದ್ದಾನೆ. ಒಂದು ಸಮೋಸಾದ ಬೆಲೆ 18 ರೂಪಾಯಿ ಆದರೆ 15 ಸಮೋಸಾಗಳ ಬೆಲೆ ಎಷ್ಟು ಎಂದು ಕಂಡುಹಿಡಿಯಬೇಕು. ಈಗ ನಾವು ಒಂದು ಸಮೋಸಾದ ಬೆಲೆ 18 ರೂಪಾಯಿ. ಇಲ್ಲಿ 15 ಸಮೋಸಾಗಳ ಬೆಲೆಯನ್ನು ಕಂಡುಹಿಡಿಯಲು ನಾವು 18ಕ್ಕೆ 15ರಿಂದ ಗುಣಿಸಬೇಕು. ಅದೇ ರೀತಿ ಟೀಯ ಬೆಲೆ ಕಂಡುಹಿಡಿಯಲು 1 ಕಪ್ ಟೀಯ ಬೆಲೆ 12 ರೂಪಾಯಿ ಆದರೆ 5 ಕಪ್ ಟೀಯ ಬೆಲೆ ಎಷ್ಟು? 1 ಕಪ್ ಟೀಗೆ 12 ರೂಪಾಯಿ ಆದರೆ 5 ಕಪ್ ಟೀಗೆ ನಾವು 12ಕ್ಕೆ 5ರಿಂದ ಗುಣಿಸಬೇಕು.
ನಂತರ ಬಂದ ಉತ್ತರಗಳನ್ನು ಕೂಡಿಸುವುದು. ನೋಡಿ ಇಲ್ಲಿ ಇದು ಸಮೋಸಾಗಳ ಬೆಲೆ, ಇದು ಟೀಯ ಬೆಲೆ, ಒಟ್ಟು ಬೆಲೆಗೆ ಇದನ್ನು ಒಟ್ಟು ಮಾಡಿ ಕೂಡಿಸುವುದು. ಗುಣಾಕಾರದಲ್ಲಿ ಬಂದ ಉತ್ತರವನ್ನು ಒಟ್ಟು ಮಾಡಿ ಕೂಡಿಸುವುದು. 330 ರೂಪಾಯಿ. 5ನೇ ಪ್ರಶ್ನೆ, ಪುಸ್ತಕದ ಶೆಲ್ಫಿನ ಎತ್ತರವನ್ನು ಕಂಡುಹಿಡಿಯಿರಿ. ಒಂದು ಉಕ್ತಿಯನ್ನು ಬರೆದು ಉತ್ತರವನ್ನು ಕಂಡುಹಿಡಿಯಿರಿ. ಪುಸ್ತಕದ ಶೆಲ್ಫುಗಳ ನಡುವಿನ ಅಂತರಗಳೆಲ್ಲವೂ ಒಂದೇ ಸಮನಾಗಿವೆ. ನೋಡಿ, ಮೇಲೆ 6 ಸೆಂಟಿಮೀಟರ್ ಇದೆ, ಪ್ರತಿ ಶೆಲ್ಫು 3 ಸೆಂಟಿಮೀಟರ್ ಅಗಲ 3 ಸೆಂಟಿಮೀಟರ್ ಇದೆ. ಶೆಲ್ಫುಗಳ ನಡುವಿನ ಅಂತರ 20 ಸೆಂಟಿಮೀಟರ್ ಇದೆ, ಕೆಳಗೆ 6 ಸೆಂಟಿಮೀಟರ್ ಇದೆ. ಈಗ ಪುಸ್ತಕದ ಶೆಲ್ಫಿನ ಒಟ್ಟು ಎತ್ತರವನ್ನು ಕಂಡುಹಿಡಿಯಲು ನಾವು ಮೊದಲು ಮೇಲ್ಭಾಗ 6 ಸೆಂಟಿಮೀಟರ್ ಇದೆ, ಕೆಳಭಾಗದ ಎತ್ತರ ಕೂಡ 6 ಸೆಂಟಿಮೀಟರ್ ಇದೆ. ಆಗ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಕೂಡ ಎರಡನ್ನು ಸೇರಿಸಿದಾಗ 6 ಸೆಂಟಿಮೀಟರ್ ಗುಣಿಸು 2. ಇದು ಮೇಲ್ಭಾಗ ಮತ್ತು ಕೆಳಭಾಗದ ಎತ್ತರ. ಇನ್ನು ಪ್ರತಿ ಶೆಲ್ಫಿನ ಎತ್ತರ ಅಂದರೆ ಹಲಗೆ, ಅಲ್ಲಿ ಪ್ರತಿ ಶೆಲ್ಫ್ ಅಂದರೆ ಪ್ರತಿ ಹಲಗೆಯ ಎತ್ತರ ಅಲ್ಲಿ 3 ಸೆಂಟಿಮೀಟರ್ ಇದೆ. ಅಂತಹ ಎಷ್ಟು ಹಲಗೆಗಳಿವೆ ನೋಡಿ, ಇಲ್ಲಿ ಎಷ್ಟು ಹಲಗೆಗಳಿವೆ? 1 2 3 4 5. ಐದರಿಂದ ಗುಣಿಸುವುದು. 3 ಸೆಂಟಿಮೀಟರ್ ಗುಣಿಸು 5. ಇನ್ನು ಶೆಲ್ಫುಗಳ ನಡುವಿನ ಅಂತರದ ಎತ್ತರ. ಶೆಲ್ಫುಗಳ ನಡುವಿನ ಅಂತರ 20 ಸೆಂಟಿಮೀಟರ್ ಇದೆ. ಶೆಲ್ಫುಗಳ ನಡುವಿನ ಅಂತಹ ಎಷ್ಟು ಅಂತರಗಳಿವೆ ನೋಡಿ, 1 2 3 4 5 6 ಇದೆ. ಹಾಗಾಗಿ 20 ಸೆಂಟಿಮೀಟರ್ ಗುಣಿಸು 6. ಈಗ ಇದನ್ನೆಲ್ಲ ಒಟ್ಟು ಮಾಡುವುದು. ಈಗ ಒಟ್ಟು ಉತ್ತರವನ್ನು ಕಂಡುಹಿಡಿಯಲು ನಾವು ಶೆಲ್ಫಿನ ಮೇಲ್ಭಾಗ ಮತ್ತು ಕೆಳಭಾಗದ ಎತ್ತರ 6 ಸೆಂಟಿಮೀಟರ್ ಗುಣಿಸು 2 ಕೂಡಿಸು ಪ್ರತಿ ಶೆಲ್ಫಿನ ಹಲಗೆ. ನೋಡಿ, ಇಲ್ಲಿ ಮಧ್ಯ ಹಲಗೆ ಇದೆ ಅಲ್ಲ, ಈ ಹಲಗೆ ಒಟ್ಟು 5 ಹಲಗೆ ಇದೆ ನೋಡಿ. 1 2 3 4 5. ಈ ಮಧ್ಯದ ಹಲಗೆಗಳು 5 ಹಲಗೆ ಇದೆ. ಕೂಡಿಸು ಶೆಲ್ಫುಗಳ ನಡುವಿನ ಅಂತರದ ಎತ್ತರ 20 ಸೆಂಟಿಮೀಟರ್ ಗುಣಿಸು 6. ಇದನ್ನೆಲ್ಲವನ್ನು ಒಟ್ಟು ಮಾಡುವುದು. 1ನೇ ಉಕ್ತಿ 6 ಗುಣಿಸು 2 ಕೂಡಿಸು 3 ಗುಣಿಸು 5 ಕೂಡಿಸು 20 ಗುಣಿಸು 6 ಸಮ 12 ಕೂಡಿಸು 15 ಕೂಡಿಸು 120 ಸಮ 147 ಸೆಂಟಿಮೀಟರ್. ಜೋಡಿ ಚಟುವಟಿಕೆ ಚಿಲ್ಲರೆ ಹಣ. ಅಜಿತ್ ಪ್ರವಾಸದ ವೇಳೆ ಬಳಸಲು ಚಿಲ್ಲರೆ ಹಣ ಬೇಕಾಗಿದೆ ಅಜಿತ್ಗೆ. ಅವನು ಕಿರಾಣಿ ಅಂಗಡಿಗೆ ಹೋಗುತ್ತಾನೆ. ಅವನು ಅಂಗಡಿಯವನಿಗೆ 500 ರೂಪಾಯಿ ನೋಟನ್ನು ಕೊಡುತ್ತಾನೆ. ಪ್ರತಿಯಾಗಿ ಅವನು ರೂಪಾಯಿ 1, ರೂಪಾಯಿ 2 ಮತ್ತು ರೂಪಾಯಿ 5ರ ನಾಣ್ಯಗಳನ್ನು ಮತ್ತು 10, 20, 50 ಮತ್ತು 100ರ ನೋಟುಗಳನ್ನು ಕೇಳುತ್ತಾನೆ.
500ರ ನೋಟಿನ ಬದಲಾಗಿ ಅವನಿಗೆ ಯಾವ ರೀತಿಯ ನಾಣ್ಯಗಳು ಮತ್ತು ನೋಟುಗಳು ಸಿಗಬಹುದು? ಒಂದು ಉಕ್ತಿಯನ್ನು ಬರೆಯಿರಿ. ವಿಭಿನ್ನ ವಿಧಾನಗಳನ್ನು ಯೋಚಿಸಿ. ನಿಮ್ಮ ನೋಟ್ಬುಕ್ಕಿನಲ್ಲಿ ನೋಟುಗಳು ಮತ್ತು ನಾಣ್ಯಗಳ ಚಿತ್ರಗಳನ್ನು ಬಿಡಿಸಿ ಪ್ರತಿಯೊಂದರ ಮೇಲೂ ಅದರ ಮೌಲ್ಯವನ್ನು ರೂಪಾಯಿ ಚಿಹ್ನೆಯೊಂದಿಗೆ ಬರೆಯಿರಿ. ನೀವು 500 ರೂಪಾಯಿಯನ್ನು ಇಲ್ಲಿ ಹೇಳಿದ ಹಾಗೆ 100, 50, 20 ಮತ್ತು 10ರ ನೋಟು ಹಾಗೂ 5, 2 ಮತ್ತು 1ರ ನಾಣ್ಯಗಳ ಹಾಗೆ ವಿಂಗಡಿಸಿ ಬರೆಯಬೇಕು. ಈಗ 500 ರೂಪಾಯಿಯ ನೋಟಿಗೆ ಬದಲಾಗಿ 1 ರೂಪಾಯಿ, 2 ರೂಪಾಯಿ ಮತ್ತು 5 ರೂಪಾಯಿ ನಾಣ್ಯಗಳು ಹಾಗೂ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳ ರೂಪದಲ್ಲಿ ಯಾವ ರೀತಿಯ ಚಿಲ್ಲರೆ ಹಣ ಸಿಗಬಹುದು? ನೋಡಿ, ನಮಗೆ 500 ರೂಪಾಯಿಯ ನೋಟನ್ನು ಮೊದಲು ನೋಟುಗಳನ್ನು ಹಂಚೋಣ. 100 ರೂಪಾಯಿಯ 3 ನೋಟುಗಳನ್ನು ತೆಗೆದುಕೊಂಡರೆ 3 × 100. ಇನ್ನು 50 ರೂಪಾಯಿಯ 2 ನೋಟುಗಳನ್ನು ತೆಗೆದಾಗ 52 100. ಇನ್ನು 20 ರೂಪಾಯಿಯ 3 ನೋಟುಗಳನ್ನು ತೆಗೆದುಕೊಂಡರೆ ಇಲ್ಲಿ 60 ರೂಪಾಯಿ ಆಯಿತು. 10 ರೂಪಾಯಿಯ 3 ನೋಟುಗಳನ್ನು ತೆಗೆದುಕೊಂಡ್ರೆ 30 ರೂಪಾಯಿ ಆಯಿತು. ಇನ್ನು 2 ರೂಪಾಯಿಯ 4 ನಾಣ್ಯಗಳು 8 ರೂಪಾಯಿ. 1 ರೂಪಾಯಿಯ 2 ನಾಣ್ಯಗಳು 2 ರೂಪಾಯಿ. ಅಂದರೆ ಇಲ್ಲಿ 100 ರೂಪಾಯಿಯ 3 ನೋಟುಗಳಿವೆ, 50 ರೂಪಾಯಿಯ 2 ನೋಟುಗಳು, 20 ರೂಪಾಯಿಯ 3 ನೋಟುಗಳು, 10 ರೂಪಾಯಿಯ 3 ನೋಟುಗಳು, 2 ರೂಪಾಯಿಯ 4 ನಾಣ್ಯಗಳು ಮತ್ತು 1 ರೂಪಾಯಿಯ 2 ನಾಣ್ಯಗಳನ್ನು ಪಡೆಯಬಹುದು. ಇದಕ್ಕೆ ಬೇರೆ ಉತ್ತರ ಸಾಧ್ಯವಿದೆಯಾ ಎಂದು ನೀವು ಯೋಚಿಸಿ ನೋಡಿ. ಕೆಳಗಿನ ಪ್ರತಿಯೊಂದು ಉಕ್ತಿಗೆ ಒಂದು ಪದ ಪ್ರಶ್ನೆಯನ್ನು ರಚಿಸಿ ಮತ್ತು ಅದರ ಬೆಲೆಯನ್ನು ಕಂಡುಹಿಡಿಯಿರಿ. ಉದಾಹರಣೆಗೆ ನೀಡಿರುವ ಉಕ್ತಿ 48 × 35 × 52. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಮೇಲೆ ಕೊಟ್ಟಂತಹ ಉಕ್ತಿಗೆ ಪದ ಪ್ರಶ್ನೆಯನ್ನು ರಚಿಸಬೇಕು. ಈಗ ಇಲ್ಲಿ 48 × 35 × 52 ಈ ಉಕ್ತಿಗೆ ನಾವು ಈ ರೀತಿ ಪ್ರಶ್ನೆ ಮಾಡಬಹುದು. ಒಂದು ಪಟ್ಟಣದಲ್ಲಿ ಸೋಮವಾರ 48 ಮಿಲಿಮೀಟರ್, ಮಂಗಳವಾರ 35 ಮಿಲಿಮೀಟರ್ ಮತ್ತು ಬುಧವಾರ 52 ಮಿಲಿಮೀಟರ್ ಮಳೆಯಾಯಿತು. ಹಾಗಾದರೆ ಒಟ್ಟು ಎಷ್ಟು ಮಳೆಯಾಯಿತು? ಈ ರೀತಿ ಪ್ರಶ್ನೆ ಮಾಡಬಹುದು. ಇಲ್ಲಿ 48 × 35 × 52. ಇಲ್ಲಿ 48 ಮತ್ತು 52 ಒಂದು ಗುಂಪು ಮಾಡಿದರೆ ಕೂಡಿಸಲು ಸುಲಭ. 48ಕ್ಕೆ 52 ಕೂಡಿಸಿದರೆ 100, 100ಕ್ಕೆ 35 ಕೂಡಿಸಿದರೆ 135. ಇದೇ ರೀತಿ ಮೇಲೆ ಕೊಟ್ಟಂತಹ 2 ಉಕ್ತಿಗೆ ನೀವೇ ಒಂದು ಪದ ಪ್ರಶ್ನೆಯನ್ನು ರಚಿಸಿ. ಗುಂಪು ಚಟುವಟಿಕೆ. ಉಕ್ತಿಯ ರಿಲೇ. 3 ವಿದ್ಯಾರ್ಥಿಗಳ ಗುಂಪುಗಳಾಗಿ ಕುಳಿತುಕೊಳ್ಳಿ. ಮೊದಲ ವಿದ್ಯಾರ್ಥಿ ಒಂದು ಉಕ್ತಿಯನ್ನು ಬರೆಯಬೇಕು. ಎರಡನೇ ವಿದ್ಯಾರ್ಥಿಯು ಆ ಸಂಖ್ಯೆಗಳನ್ನು ಮರುಜೋಡಿಸಿ ಸ್ಥಾನ ಬದಲಾಯಿಸಬೇಕು. ಮೂರನೇ ವಿದ್ಯಾರ್ಥಿ ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಬೇಕು. ಈಗ ಉದಾಹರಣೆಗೆ ಮೊದಲ ವಿದ್ಯಾರ್ಥಿ ಈಗ ಈ ಉಕ್ತಿಯನ್ನು ಬರೆದನು ಎಂದು ಊಹಿಸಿ. 4 × 7 × 25 ಇದೊಂದು ಉಕ್ತಿ. ಎರಡನೇ ವಿದ್ಯಾರ್ಥಿ ಏನು ಮಾಡಬೇಕಿಲ್ಲಿ? ಎರಡನೇ ವಿದ್ಯಾರ್ಥಿ ಇದನ್ನು ಗುಂಪು ಮಾಡುವುದು. 4 × 25 ಗುಣಿಸಲು ಸುಲಭ, ×7. ಮೂರನೇ ವಿದ್ಯಾರ್ಥಿ ಇದಕ್ಕೆ ಗುಣಿಸಿ ಉತ್ತರವನ್ನು ಕಂಡುಹಿಡಿಯುವುದು. 25 4 100, 100 × 7 700. ಈ ರೀತಿ ಗುಂಪು ಮಾಡಿ
ಸುಲಭವಾಗಿ ಉತ್ತರವನ್ನು ಪಡೆಯಬಹುದು. ಇಲ್ಲಿ ಒಂದೆರಡು ಸುತ್ತುಗಳ ನಂತರ ವಿದ್ಯಾರ್ಥಿಗಳು ಕ್ರಮವನ್ನು ಬದಲಾಯಿಸಬಹುದು. ಇದು ಒಂದು ಉತ್ತಮವಾದ ಚಟುವಟಿಕೆ ಆಗಿರುತ್ತದೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.